ಜನರ ಮನುಷ್ಯ ಅಥವಾ ಸೈಕಲ್ ಎಂಎಲ್ಎ ಎಂದು ಕರೆಯಲ್ಪಡುವ ಗುಮ್ಮಡಿ ನರಸಯ್ಯ ಅವರು ತೆಲಂಗಾಣದ ಖಮ್ಮಂ ಜಿಲ್ಲೆಯ ಟೇಕುಲಪಲ್ಲಿ ಮಂಡಲದಲ್ಲಿ ವಿನಮ್ರ ಆದಿವಾಸಿ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದ ನರಸಯ್ಯ ಅವರು ಹೋರಾಟವನ್ನು ಅರ್ಥ ಮಾಡಿಕೊಂಡು ಬೆಳೆದರು. ಅವರು ಖ್ಯಾತಿಗಾಗಿ ರಾಜಕೀಯವನ್ನು ಪ್ರವೇಶಿಸಲಿಲ್ಲ. ಬಡವರು, ಭೂಹೀನರು ಅಥವಾ ವ್ಯವಸ್ಥೆಯಿಂದ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಡುತ್ತಿದ್ದ ಬುಡಕಟ್ಟು ಜನಾಂಗದವರ ಹಕ್ಕುಗಳಿಗಾಗಿ ಹೋರಾಡಲು ಬಯಸಿದ್ದರಿಂದ ಅವರು ಸಿಪಿಐ ನ್ಯೂ ಡೆಮಾಕ್ರಸಿ ಪಕ್ಷದತ್ತ ಆಕರ್ಷಿತರಾದರು. 1983ರಲ್ಲಿ ಅವರು ಏಲಾಂಡು ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದರು. ಪೋಸ್ಟರ್ಗಳು, ಬ್ಯಾನರ್ಗಳು ಅಥವಾ ಹಣ ನೀಡಲು ಜನಸಂದಣಿಗೆ ಅವರ ಬಳಿ ಹಣವಿರಲಿಲ್ಲ. ಅವರಿಗೆ ಇನ್ನೂ ಬಲವಾದದ್ದೇನೋ ಇತ್ತು: ನೆರೆಹೊರೆಯವರ ಪರವಾಗಿ ನಿಲ್ಲುವ ವ್ಯಕ್ತಿ ಎಂಬ ಖ್ಯಾತಿ. ಸೈಕಲ್ ಶಾಸಕ ನರಸಯ್ಯ ಅವರು ಪ್ರಚಾರ ಮಾಡುವಾಗ ಅವರು ಸನ್ರೂಫ್ ಕಾರಿಂದ ಕೈ ಬೀಸಲಿಲ್ಲ. ಅವರು ಹಳ್ಳಿಯಿಂದ ಹಳ್ಳಿಗೆ ತಮ್ಮ ಹಳೆಯ ತುಕ್ಕು ಹಿಡಿದ ಸೈಕಲ್ ಸವಾರಿ ಮಾಡಿದರು. ಅವರು ಬುಡಕಟ್ಟು ಹಳ್ಳಿಗಳ ಧೂಳಿನ ಹಾದಿಗಳಲ್ಲಿ ನಡೆದು ಸರಳ ಜೋಳ ರೊಟ್ಟಿಯ ಊಟವನ್ನು ಹಂಚಿಕೊಳ್ಳುವ ಗ್ರಾಮಸ್ಥರೊಂದಿಗೆ ನೆಲದ ಮೇಲೆ ಕುಳಿತರು. ಎಲ್ಲ ಸಾಧ್ಯತೆಗಳ ವಿರುದ್ಧ ಅವರು ಗೆದ್ದರು. ಅವರು ಎಂಎಲ್ಎ ಆದರು. ಸಾಮಾನ್ಯವಾಗಿ ಇದು ಕಥೆಯ ನಾಯಕನ ಜೀವನ ಶೈಲಿ ಬದಲಾಗುವ ಭಾಗವಾಗಿದೆ. ಆದರೆ ನರಸಯ್ಯ ಅವರು ಏನೂ ಬದಲಾಗಲಿಲ್ಲ. ಇತರ ಶಾಸಕರು ಸೈರನ್ಗಳನ್ನು ಮೊಳಗಿಸುತ್ತಾ ಐಷಾರಾಮಿ ಕಾರುಗಳಲ್ಲಿ ಹೈದರಾಬಾದ್ನ ವಿಧಾನಸಭೆಗೆ ಆಗಮಿಸಿದರೆ, ನರಸಯ್ಯ ಅವರು ಬಸ್ ನಿಲ್ದಾಣಕ್ಕೆ ನಡೆದುಕೊಂಡು ಹೋಗುತ್ತಿದ್ದರು, ರಾಜ್ಯ ಆರ್ಟಿಸಿ ಬಸ್ಸಿನಲ್ಲಿ ಹೋಗುತ್ತಿದ್ದರು ಅಥವಾ ರಾಜಧಾನಿಗೆ ರೈಲಿನಲ್ಲಿ ಹೋಗುತ್ತಿದ್ದರು. ಅವರು ಯಾವಾಗಲೂ ಧರಿಸುತ್ತಿದ್ದ ಸರಳ ಧೋತಿ ಮತ್ತು ಶರ್ಟ್ ಧರಿಸುತ್ತಿದ್ದರು. ರಾಜಕಾರಣಿಗಳಿಗೆ ಸಾಮಾನ್ಯವಾಗಿ ನಿಯೋಜಿಸಲಾದ ಭಾರೀ ಭದ್ರತಾ ವಿವರಗಳನ್ನು ಅವರು ನಿರಾಕರಿಸಿದರು. ನಾನು ಯಾರಿಗೂ ಯಾವುದೇ ತಪ್ಪು ಮಾಡಿಲ್ಲ, ಹಾಗಾದರೆ ನಾನು ಏಕೆ ಭಯಪಡಬೇಕು? ನನ್ನ ಜನರೇ ನನ್ನ ಭದ್ರತೆ ಎಂದು ಹೇಳಿದರು. 5 ಅವಧಿಗಳು, ಶೂನ್ಯ ಸಂಪತ್ತು. ನರಸಯ್ಯ ಕೇವಲ ಒಂದು ಬಾರಿ ಅಲ್ಲ, 5 ಬಾರಿ ಗೆದ್ದರು. ಸುಮಾರು 20 ವರ್ಷಗಳ ಕಾಲ ಶಾಸಕರಾಗಿ ಸೇವೆ ಸಲ್ಲಿಸಿದರು. ಆ 2 ದಶಕಗಳಲ್ಲಿ ಅವರು ಒಪ್ಪಂದಗಳನ್ನು ಅನುಮೋದಿಸುವುದು, ವರ್ಗಾವಣೆಗಳ ಮೇಲೆ ಪ್ರಭಾವ ಬೀರುವ ಮತ್ತು ಸಂಪತ್ತನ್ನು ಸಂಗ್ರಹಿಸುವ ಅಧಿಕಾರವನ್ನು ಹೊಂದಿದ್ದರು. ಆದರೂ ಅವರು ಭ್ರಷ್ಟಾಚಾರವಿಲ್ಲದೆ ಉಳಿದರು. ವಿರೋಧ ಪಕ್ಷದ ನಾಯಕರೂ ಸಹ ಅವರನ್ನು ಗೌರವಿಸುತ್ತಿದ್ದರು ಎಂಬ ಪ್ರಸಿದ್ಧ ಉಪಾಖ್ಯಾನವಿದೆ. ವಿಧಾನಸಭೆಯಲ್ಲಿ ಚರ್ಚೆಗಳು ಬಿಸಿಯಾದಾಗ ಮತ್ತು ಭ್ರಷ್ಟಾಚಾರದ ಆರೋಪಗಳ ಕೋಣೆಯಲ್ಲಿ ಎಲ್ಲೆಡೆ ಹರಡಿದಾಗ ನರಸಯ್ಯ ಅವರ ಹೆಸರನ್ನು ಎಂದಿಗೂ ಮುಟ್ಟಲಿಲ್ಲ. ಅವರು ಶುದ್ಧರು ಎಂದು ಎಲ್ಲರಿಗೂ ತಿಳಿದಿತ್ತು. ಅವರು ಬುಡಕಟ್ಟು ಜನಾಂಗದವರ ಭೂ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮತ್ತು ದೂರದ ಹಳ್ಳಿಗಳಿಗೆ ನೀರು ಮತ್ತು ವಿದ್ಯುತ್ನಂತಹ ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಡುವಲ್ಲಿ ತಮ್ಮ ಕಠಿಣ ಪರಿಶ್ರಮವನ್ನು ಕೇಂದ್ರೀಕರಿಸಿದರು. ಅವರು ತಮ್ಮ ಹೆಸರಿನಲ್ಲಿ ಕಟ್ಟಡಗಳ ಪರಂಪರೆಯನ್ನು ನಿರ್ಮಿಸಲು ಕೆಲಸ ಮಾಡಲಿಲ್ಲ, ಅವರು ವಿಶ್ವಾಸವನ್ನು ಬೆಳೆಸಲು ಕೆಲಸ ಮಾಡಿದರು. ಕ್ಷೇತ್ರಗಳಿಗೆ ಹಿಂತಿರುಗಿ 2009 ಮತ್ತು 2014ರ ಚುನಾವಣೆಗಳಲ್ಲಿ ಅವರು ಸೋತರು. ಆಧುನಿಕ ರಾಜಕೀಯದಲ್ಲಿ 5 ಬಾರಿ ಶಾಸಕರಾಗಿರುವ ಮಾಜಿ ವ್ಯಕ್ತಿ ಸಾಮಾನ್ಯವಾಗಿ ನಿವೃತ್ತಿ ಹೊಂದಿ ಹೂಡಿಕೆಗಳನ್ನು ಅಥವಾ ಪಿಂಚಣಿಗಳಿಂದ ಬದುಕುತ್ತಾರೆ. ಆದರೆ ಗುಮ್ಮಡಿ ನರಸಯ್ಯ ಅವರು ಅಲ್ಲ. ಅವರು ಅಧಿಕಾರ ತೊರೆದ ಮರುದಿನ ಅವರು ತಮ್ಮ ಕೃಷಿ ಉಪಕರಣಗಳನ್ನು ತೆಗೆದುಕೊಂಡು ತಮ್ಮ ಸಣ್ಣ ಜಮೀನಿಗೆ ಹಿಂತಿರುಗಿದರು. ಇಂದು ನೀವು ಅವರ ಹಳ್ಳಿಗೆ ಭೇಟಿ ನೀಡಿದರೆ ನೀವು ಅವರನ್ನು ಎಸಿ ರೂಮ್ನಲ್ಲಿ ಕಾಣುವುದಿಲ್ಲ. ನೀವು ಅವರನ್ನು ತಮ್ಮ ಹೊಲಗಳಲ್ಲಿ ಸೂರ್ಯನ ಕೆಳಗೆ ಬೆವರು ಸುರಿಸುತ್ತಾ ತಮ್ಮ ಬೆಳೆಗಳನ್ನು ನೋಡಿಕೊಳ್ಳುತ್ತಿರುವುದನ್ನು ನೀವು ಕಾಣಬಹುದು. ಅವರು ದಶಕಗಳಿಂದ ನವೀಕರಿಸಿದ ಹಳೆಯ ಅರೆ ಪಕ್ಕಾ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಅವರು ಇನ್ನೂ ಸೈಕಲ್ ಅಥವಾ ಮೋಟಾರ್ ಸೈಕಲ್ ಸವಾರಿ ಮಾಡುತ್ತಾರೆ. ಅವರು ಚಿಕಿತ್ಸೆಗಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ. ಅವರು ಒಮ್ಮೆ ಪ್ರತಿನಿಧಿಸಿದ ಜನರೊಂದಿಗೆ ಸಾಲಿನಲ್ಲಿ ನಿಲ್ಲುತ್ತಾರೆ. ಪರಂಪರೆ ಗುಮ್ಮಡಿ ನರಸಯ್ಯ ಅವರ ಜೀವನವು ಒಂದು ಪ್ರಬಲ ಅಂಶವನ್ನು ಸಾಬೀತುಪಡಿಸುತ್ತದೆ. ಸಾರ್ವಜನಿಕ ಸೇವೆಯು ಒಂದು ಕರ್ತವ್ಯ, ಇದು ವ್ಯವಹಾರವಲ್ಲ. ಪಬ್ಲಿಕ್ ಸರ್ವಿಸ್ ಇಸ್ ಎ ಡ್ಯೂಟಿ, ಇಟ್ ಈಸ್ ನಾಟ್ ಎ ಬಿಸ್ನೆಸ್. ಅವರು ಅಧಿಕಾರದ ಕಾರಿಡಾರ್ಗೆ ಕಾಲಿಟ್ಟರು, 19 ವರ್ಷಗಳ ಕಾಲ ಅಲ್ಲಿಯೇ ಇದ್ದರು ಮತ್ತು ಅವರ ಪಾತ್ರದ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಮತ್ತು ಅವರ ಜೇಬಿನಲ್ಲಿ ಹೆಚ್ಚುವರಿ ರೂಪಾಯಿ ಇಲ್ಲದೆ ಹೊರನಡೆದರು. ರಾಜಕೀಯವು ದುರಾಸೆಗೆ ಸಮಾನಾರ್ಥಕವಾಗಿರುವ ಈ ಯುಗದಲ್ಲಿ ಅವರ ಕಠಿಣ ಪರಿಶ್ರಮ ಮತ್ತು ಸರಳತೆಯು
ನಾಯಕ ಹೇಗಿರಬೇಕು ಎಂಬುದಕ್ಕೆ ಒಂದು ಗೋಲ್ಡನ್ ಸ್ಟ್ಯಾಂಡರ್ಡ್ ಅನ್ನು ತೋರಿಸಿದ್ದಾರೆ.